ಸೊ ನೋಡಿದ್ರಲ್ಲ, ಇಲ್ಲಿ ಕಂಪ್ಲೀಟಾಗಿ ಆ ಗಿಡದ ಹತ್ರ ಅಲ್ಲಿ ಫುಲ್ಲು ಸೆಲ್ಫಿ ಸೆಕ್ಷನ್ಸು, ಫುಲ್ ವಿಡಿಯೋಸು ಎಲ್ಲ. ಸೊ ಹಿಂದ್ಗಡೆ ಬರ್ತಿದಾರಲ್ಲ ಇವರು ಮಾಡ್ತಿದ್ದಾರೆ. ಆ ಸೆಕ್ಯೂರಿಟಿ ಅನ್ನೆಯಿಂದ ಲೆಫ್ಟ್ ತಗೊಂಡ್ಬಿಟ್ಟು ಸ್ಟ್ರೈಟ್ ಬಂದರೆ ಅಲ್ಲಿ ನೋಡಿ ನಿಮ್ಗೆ ಕಾಣ್ತಿದ್ಯಾ ಸುಂದರ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು. ಇಲ್ಲಿನ ವೆದರ್ ನೋಡಿ ಎಷ್ಟಿದೆ, 10 ಇದೆ. ನಿಯರ್ ಯಾರು ಇರ್ತಾರೋ ಅವ್ರಿಗಂತೂ ನೋಡಿ ಅಲ್ಲಿ ಯೋಗ ಮಾಡ್ಕೊಳ್ಳೋಕ್ಕೆ, ಬೆಳಗ್ಗೆ ಬಂದು ವಾಕ್ ಮಾಡ್ಕೊಳ್ಳೋಕ್ಕೆ ಸೂಪರ್ ಇರ್ತದೆ. ಬಟ್ ಫ್ಯಾಮಿಲಿ ಜೊತೆ ಬರೋದಕ್ಕೆ ಎಷ್ಟು ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಅಲ್ಲಿ ನೋಡಿ. ಏನಾದರೂ ಟೀ ಕಾಫಿ ಇಲ್ಲ ಬೇರೆ ಏನಾದರೂ ಬೇಕಿದ್ರೆ ನೋಡಿ ಅಲ್ಲೊಂದು ಸಣ್ಣ ಶಾಪ್ ಇದೆ ಅಲ್ಲ, ಆ ಶಾಪಲ್ಲಿ ಸಿಗುತ್ತೆ. ಕ್ಯಾಮ್ರಾಮನ್ ಸುಕ್ರದ ಜೊತೆ ಅಷ್ಟು ಜನ ನಂಬ್ಕೊಂಡು ಒಂದು ದೊಡ್ಡ ಟೀಮೇ ಇದೆ ಅಲ್ಲಿ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡ್ತಿರೋದು. ವ್ಯೂನ ಎಂಜಾಯ್ ಮಾಡಿಕೊಂಡು ಆ ರೆಸ್ಟೋರೆಂಟಲ್ಲಿ ನೋಡಿ. ಫೈನಲಾಗಿ ಸೆಕ್ಯೂರಿಟಿ ಗಾರ್ಡ್ ಬಂದ್ಬಿಟ್ಟು ಅಲ್ಲಿ ನಿಂತವ್ರೆ. ತಳ್ತಿರೋದು ನೋಡ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಒಟ್ಟಿನಲ್ಲಿ ಯಾಕ ನಾನು ನೀರಿಗೆ ಎಸೆದು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಬಂದೇ ನಿಂತವ್ರೆ. ನಿಂತಿದೆ ಆ ಕಾರಿನರಿಂದ ಹಿಡಿದು ಇಲ್ಲಿಂದ ಹಿಡಿದು ಕಂಪ್ಲೀಟಾಗಿ ನೋಡಿ ಆ ಲಾಸ್ಟ್ವರೆಗೂ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಫನ್ ಏನಂತ ಹೇಳಿದ್ರೆ ಒಳಗಡೆ ಹೋದ್ಮೇಲೆ ಯಾವ ಕಾರ್ನರಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಯಾವ ಕಾರ್ನರ್ಗೆ ಹೋಗ್ತಿದ್ವಿ ಅಂತ ಗೊತ್ತಾಗಲ್ಲ. ನೋಡ್ತಿದ್ದೀರಲ್ಲ ಇಲ್ಲಿ. ಸೊ ಅಲ್ಲಿಂದ ಕಂಪ್ಲೀಟಾಗಿ ಸ್ಟೆಪ್ಸ್ ಇದೆ, ಒಳಗಡೆ ಫುಲ್ ಡಾರ್ಕ್ ಆಗಿದೆ, ಒಳಗಡೆ ದಾರಿ ಇದೆ. ಆ ಫ್ಲವರ್ ಮೇಲೆ ದಂಡಯಾತ್ರೆನೇ ಮಾಡ್ತಿದ್ದಾರೆ ಅವರೆಲ್ಲ. ನಮಸ್ತೆ ಅವರನ್ನು, ವೆಲ್ಕಮ್ ಬ್ಯಾಕ್ ಟು ದ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯುವರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ನಮ್ಮ ಹಿಂದ್ಗಡೆ ನೋಡ್ತಿದ್ದೀರಲ್ಲ ಹುಮಾಯೂನ್ ಟಂಬ್ ಇದೆ, ಅಲ್ಲಿಂದ ನೋಡಿ ಇಲ್ಲಿ ಟೂರಿಸ್ಟ್ ಸೆಂಟರ್ ಇದೆಲ್ಲ. ಇಲ್ಲಿ ಹುಮಾಯೂನ್ ಟಂಬಿಂದ ರೈಟ್ ಸೈಡ್ ಹೋದ್ರೆ ನೀವು ಸುಂದರ್ ನರ್ಸರಿ ಅಂತಿದೆ. ನೀವು ಇಲ್ಲಿ ಬಂದು ಇಲ್ಲಿ ಬೋರ್ಡ್ಗಳು ಬರ್ತಿರ್ತಾರೆ ಸುಂದರ್ ನರ್ಸರಿ ಅಂತ ಹೇಳ್ಬಿಟ್ಟು. ಅದು ಕರೆಕ್ಟಾಗಿ 250 ಮೀಟರ್ಸ್ ಇರುತ್ತೆ, ಅದ್ರ ಹಿಂದ್ಗಡೆನೇ ಇರುತ್ತೆ. ಬೈ ವಾಕೆ ನೀವು ಬರ್ಬೋದು. ಆಲ್ಮೋಸ್ಟ್ ಆಲ್ ಬಂದ್ಬಿಟ್ಟಿದ್ವಿ. ನೀವು ಅಲ್ಲಿಂದ ಬೈ ವಾಕ್ ಬರ್ತಿದ್ರೆ ಇಲ್ಲಿ ನೋಡಿ ನಿಮ್ಮ ಲೆಫ್ಟ್ ಸೈಡ್ ಕಾಣುತ್ತೆ ನೋಡಿ. ನೋಡ್ತಿದ್ರಲ್ಲ ಈಗ ಸುಂದರ್ ನರ್ಸರಿ ಹತ್ರ ಮೈನ್ ಗೇಟ್ ಹತ್ರ ಬಂದಿದ್ದೀವಿ. ಸುಂದರ್ ನರ್ಸರಿ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ನೋಡಿ ಇಂಡಿಯನ್ ಸಿಟಿಸನ್, ಚಿಲ್ಡ್ರನ್, ಸೀನಿಯರ್ ಸಿಟಿಸನ್, ಫಾರಿನರ್, ಟೂರಿಸ್ಟ್ ಪ್ಲಸ್ ಪಾರ್ಕಿಂಗ್ಗೆ ಎಷ್ಟು ಅಂತ ಹೇಳ್ಬಿಟ್ಟು ಈ ಕಂಪ್ಲೀಟ್ ಡೀಟೇಲ್ಸ್ ಈ ನೋಟಿಸ್ ಬೋರ್ಡಲ್ಲಿ ಬರೆದಿರ್ತಾರೆ. ತಕ್ಷಣ ಈ ಥರ ಒಂದು ಸ್ಕ್ಯಾನರ್ ಇರ್ತದೆ. ಸೊ ಅಲ್ಲಿ ಯಾರು ನಿಂತಿರಲ್ಲ ಇಲ್ಲಿ ನೋಡಿ, ಇಲ್ಲೊಂದು ಟಿಕೆಟ್ ಕೌಂಟರ್ ಇದೆಲ್ಲ, ಅಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ ಬಂದ್ಬಿಟ್ಟು 50 ರೂಪಾಯಿ ಅಂತೆ. ನಾವು ಕೇಳಿದೆ ಎಲ್ಲ ಸೀಸನ್ಗಳೆಲ್ಲ ಸೇಮ್ ಇರ್ತದೆ, ಇಲ್ಲಾಂದರೆ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಫಿಕ್ಸ್ ಇಲ್ಲಿ 50 ರೂಪೀಸು ಅಂತ ಹೇಳಿದ್ರು. ನೋಡಿ 100 ರೂಪೀಸ್ ಟಿಕೆಟ್. ನಾವು ಇನ್ನೊಂದು ಕೇಳಿದ್ವಿ, ನಾವು ಆನ್ಲೈನೆಲ್ಲ ಬುಕ್ ಮಾಡ್ಕೋಬೋದಾ ಅಂತ. ಇಲ್ಲ, ಇಲ್ಲಿಗೆ ಬಂದು ನೀವು ಟಿಕೆಟ್ ತೊಗೋಬೇಕು ಅಂತ ಹೇಳಿದ್ರು. ಸೊ ನೋಡಿ ಇದು ಈ ಟಿಕೆಟ್ ಇದೆಲ್ಲ, ಆ ಟಿಕೆಟ್ ಕೆಳಗಡೆ ಒಂದು ಸಣ್ಣದೊಂದು ರೆಸಿಪ್ಟ್ ಥರ ಇರ್ತದೆ. ಆ ಸೆಕ್ಯೂರಿಟಿಯನ್ನು ತಗೊತಾರೆ. ಆ ಸೆಕ್ಯೂರಿಟಿ ಅನ್ನೆಯಿಂದ ಲೆಫ್ಟ್ ತಗೊಂಡ್ಬಿಟ್ಟು ಸ್ಟ್ರೈಟ್ ಬಂದರೆ ಅಲ್ಲಿ ನೋಡಿ ನಿಮ್ಗೆ ಕಾಣ್ತಿದ್ಯಾ ಸುಂದರ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು. ಅದೇ ಮೇಯ್ನ್ ಅಟ್ರಾಕ್ಟಿವ್ ಇಲ್ಲಿ ಸುಂದರ್ ನರ್ಸರಿಗೆ ನೋಡಿ. ಬಟ್ ಮೇಂಟೆನೆನ್ಸ್ ಅಂತೂ ಒಂದು ರೇಂಜಿಗಿದೆ ಇಲ್ಲಂತೂ. ಇವತ್ತು ಇಲ್ಲಿನ ವೆದರ್ ನೋಡಿ ಎಷ್ಟಿದೆ, 10 ಇದೆ. ನಿನ್ನೆ 6 ಇತ್ತು, ಇವತ್ತು ಅಟ್ಲೀಸ್ಟ್ 10 ಇದೆ. ನಾನೊಂದ್ಸತಿ ರೇರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ವ್ಯೂ ಅಂತೂ ಒಂದು ರೇಂಜಿಗಿದೆ. ನಾವು ಈ ಸುಂದರ್
ಒಂದ್ಸರಿ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡ್ರೆ ನೋಡಿ, ಮಾರ್ನಿಂಗ್ಗೆ ಕಾಲೇಜ್ ಹುಡುಗರು ತುಂಬಾ ಜನ ಬಂದಿದ್ದಾರೆ. ಇಲ್ಲಿ ನೋಡಿ ಸುಕೃತ್ ಗೆಟಪ್. ನೀವೇನಾದ್ರೂ ಸಾಟರ್ಡೆ ಸಂಡೇ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಬರ್ಬೇಕಂತ ಹೇಳಿದ್ರೆ ಬೆಸ್ಟ್ ಪ್ಲೇಸ್ ಇದು, ತುಂಬ ಚೆನ್ನಾಗಿದೆ. ನೋಡ್ತಿದ್ರಲ್ಲ, ಹಂಗಿದ್ದು ಬಿಫೋರು. ಸುಂದರ್ ನರ್ಸರಿಯಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಈ ಫ್ಲವರ್ಸ್ ನೋಡ್ತಿದ್ದೀರಲ್ಲ, ಹಿಂಗಡೆದೆಲ್ಲ ಸುಂದರ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ಈ ಪ್ಲೇಸ್ ಮೈನ್ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಆ ಬ್ರಿಡ್ಜ್ ಇದೆಲ್ಲ ಅದೇ. ಇದಕ್ಕೆ ಮುಂಚೆ ನೀವು ನೋಡೋದ್ರಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು, ಬಟ್ ಈಗ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ನೋಡಿ, ಅಲ್ಲಿ ಚೆಂಡು ಹೂವು ಪ್ಲಸ್ ಇಲ್ಲೆಲ್ಲ ಗಾರ್ಡನ್ ಫುಲ್ ಸುಂದರ್ ನರ್ಸರಿ ಏನಿದೆ ಫುಲ್ ಕಂಪ್ಲೀಟಾಗಿ ಫ್ಲವರ್ಸಲ್ಲಿ ತುಂಬ್ಕೊಂಬಿಟ್ಟು ವಾಸಿಗರಿಗೆ ತುಂಬ ಮೈನ್ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಈ ಗಾರ್ಡನ್ನು. ಪ್ಲಸ್ ಆ ಬ್ರಿಡ್ಜಿದೆಲ್ಲ, ಆ ಬ್ರಿಡ್ಜು ತುಂಬ ಅಟ್ರಾಕ್ಟಿವ್ ಆಗಿರ್ತದೆ. ಇಲ್ಲಿ ನಿಯರ್ ಯಾರು ಇರ್ತಾರೋ ಅವ್ರಿಗಂತೂ ನೋಡಿ ಅಲ್ಲಿ ಯೋಗ ಮಾಡ್ಕೊಳ್ಳೋಕ್ಕೆ, ಬೆಳಗ್ಗೆ ಬಂದು ವಾಕ್ ಮಾಡ್ಕೊಳ್ಳೋಕ್ಕೆ ಸೂಪರ್ ಇರ್ತದೆ. ಬಟ್ ಏನಂದರೆ 50 ರೂಪೀಸ್ ಪೇ ಮಾಡಬೇಕು. ಪ್ಲಸ್ ಫ್ಯಾಮಿಲಿ ಜೊತೆ ಬರೋದಕ್ಕೆ ಎಷ್ಟು ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಅಲ್ಲಿ ನೋಡಿ, ಅಲ್ಲಿ ಪಿಕ್ನಿಕ್ ಅಂತೂ ಸೂಪರ್ ಇರ್ತದೆ. ಒಂದ್ಸತಿ ರೇರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಅವ್ರನ್ನ. ನೋಡಿದ್ರಲ್ಲ, ಸಾಟರ್ಡೆ ಇಲ್ಲ ಸಂಡೇ ಫ್ಯಾಮಿಲಿನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ರೇಂಜ್ಗೆ ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ಈಗ ಸುಂದರ್ ಬ್ರಿಡ್ಜ್ ಇದೆಲ್ಲ, ಆ ಬ್ರಿಡ್ಜ್ ಒಳಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಈಗ ನೀವು ನೋಡ್ತಿರೋದು ಸುಂದರ್ ಬ್ರಿಡ್ಜು. ಮೊಘಲರ ಆಡಳಿತದಲ್ಲಿ ಇರಬೇಕಾದಾಗ 16th ಸೆಂಚುರಿಯಲ್ಲಿ ನಿರ್ಮಾಣ ಆಗಿರೋದು ಇದು. ಡೇ ವ್ಯೂಗಿಂತ ಇಲ್ಲಿ ನೋಡಿ ನೈಟ್ ವ್ಯೂವೇ ಲೈಟಿಂಗಲ್ಲಿ ಸೂಪರ್ ಇರೋ ಥರ ಕಾಣ್ತಿದೆ ಸುಂದರ್ ಬ್ರಿಡ್ಜು. ಸೊ ಒಳಗಡೆ ಹೋಗಿದ ತಕ್ಷಣ ನೋಡಿ, ಇಲ್ಲಿ ನೋಡಿ ರೇರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದೆಲ್ಲ ಆಫ್ಟರ್ ರಿನೋವೇಷನ್ ಈ ಥರ ಇರೋದು. ರಿನೋವೇಷನ್ ನೋಡಿ ಇಷ್ಟೊಂದು ಚೆನ್ನಾಗಿದೆ. ಒಂದ್ಸತಿ ರೇರ್ ಕ್ಯಾಮ್ರಾದಲ್ಲಿ ನೋಡಿ. ಬ್ರಿಡ್ಜ್ ಒಳಗಡೆ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು. ಈಗಿಂತ ರಿನೋವೇಟ್ ಆದ್ಮೇಲೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಷ್ಟು ಕ್ಲೀನಾಗಿ ಮಾಡಿದ್ದಾರೆ. ಅಂತ ಸೂಪರ್ ಇದೆ ಅಲ್ಲ. ರೇರ್ ಕ್ಯಾಮ್ರಾದಲ್ಲಿ ನೀವೇ ನೋಡಿ ಆ ಬ್ರಿಡ್ಜ್ ಇದೆಲ್ಲ, ಆ ಬ್ರಿಡ್ಜಿಂದ ಸ್ಟ್ರೈಟು ಕಂಪ್ಲೀಟ್ ಎಲ್ಲಿ ನೋಡೋ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಸಿಗುತ್ತೆ. ಇನ್ನು ನಿಮ್ಮ ಕ್ರಿಯೇಟಿವಿಟಿ ನಿಮ್ಗೆ ಬಿಟ್ಟಿರೋದು, ಫೋಟೋಶೂಟ್ ಆದರೂ ಮಾಡ್ಕೋಬೋದು, ಇಲ್ಲ ನೇಚರ್ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನೀವು ಕೊಡೋ 50 ರೂಪೀಸ್ಗೆ ಈ ಪ್ಲೇಸ್ ನಿಮ್ಗೆ ವರ್ತ್. ಕ್ರಿಯೇಟಿವಿಟಿ ತೋರಿಸ್ಕೊಂಡು ಫೋಟೋಶೂಟ್ ನಡೀತಿದೆ ನೋಡಿ. ಇಲ್ಲಿ 2008-9 ಹಂಗಿತ್ತು. 2010-11 ನೋಡಿ ಹೀಗಿತ್ತು. 2015 ನೋಡಿ ಎಷ್ಟು ಚೇಂಜಸ್ ಬಂದಿದೆ. ಮುಂದೆ ಒಂದು ಸಣ್ಣ ಲೇಕ್ ಇದೆ.
ನಿಮ್ಗೆ ಇಲ್ಲೇನಾದರೂ ಟೀ ಕಾಫಿ ಇಲ್ಲ ಬೇರೆ ಏನಾದರೂ ಬೇಕಿದ್ರೆ ನೋಡಿ ಅಲ್ಲೊಂದು ಸಣ್ಣ ಶಾಪ್ ಇದೆ ಅಲ್ಲ, ಆ ಶಾಪಲ್ಲಿ ಸಿಗುತ್ತೆ. ಅಲ್ಲೊಂದು ಸಣ್ಣ ಫ್ಯಾಮಿಲಿ ಪಿಕ್ನಿಕ್ ಬಂದಿದೆ. ಒಳ್ಳೆ ಸಂಡೇ ಅಂತ ಫ್ಯಾಮಿಲಿಗಂತೂ ಸೂಪರ್ ಸ್ಪಾಟು. ಕ್ಯಾಮ್ರಾದಲ್ಲಿ ತೋರಿಸಿ ನೋಡಿ ಹೇಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಬರ್ತೀವಲ್ಲ, ಅಲ್ಲಿ ಬಂದ್ಬಿಟ್ಟು ಸುಂದರ್ ಬ್ರಿಡ್ಜ್ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ಸ್ಟ್ರೈಟ್ ಬಂದಿದ ತಕ್ಷಣ ಇಲ್ಲಿ ನೋಡಿ ಇಲ್ಲೊಂದು ನಿಮ್ಗೆ ಲೇಕ್ ಸಿಗುತ್ತೆ. ಈ ಲೇಕ್ ಎಕ್ಸ್ಪ್ಲೋರ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇಲ್ಲೊಂದು ಬ್ರಿಡ್ಜ್ ಇದೆ. ತುಂಬ ಜನ ಪಿಕ್ನಿಕ್ ಥರ ಬಂದು ಫ್ಯಾಮಿಲಿಯವರು ಒನ್ ಡೇ ಟ್ರಿಪ್ ಥರ ಬಂದ್ಬಿಟ್ಟು ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬ್ರಿಡ್ಜ್ ನೇಮ್ ಬಂದ್ಬಿಟ್ಟು ಲಕ್ಕರ್ವಾಲಾ ಬ್ರಿಡ್ಜ್ ಅಂತೇಳಿ. ಕಂಪ್ಲೀಟ್ ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ ನೋಡಿ. ಬ್ರಿಡ್ಜ್ ಜೊತೆ ನನಗೆ ಇಂಟ್ರೆಸ್ಟ್ ಅನಿಸಿದ್ದೇನಂತ ಹೇಳಿದ್ರೆ ಕಂಪ್ಲೀಟ್ ಇಲ್ಲಿ ನೋಡಿ ಗುಲಾಬಿಗಳೇ, ವೈಟ್ ಗುಲಾಬಿ, ಫುಲ್ ರೆಡ್ಡು, ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ. ಇದರೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಗುಲಾಬಿಗಳು. ರೇರ್ ಕ್ಯಾಮ್ರಾದಲ್ಲಿ ಗಾರ್ಡನ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸಿಗುತ್ತೆ. ಮೋರ್ ದನ್ ನಿಮ್ಗೆ ಒಂದು 20 ಟೈಪ್ಸ್ ಆಫ್ ಗುಲಾಬೀಸ್ ಎಲ್ಲ ಸಿಗುತ್ತೆ. ಒಳಗಡೆಗೆ ಹೋಗೋದು ಇದು ನೋಡಿ. ಇಲ್ಲೊಂದು ಹೈಲೈಟ್ ಏನಂತ ಹೇಳಿದ್ರೆ ಈ ಸ್ಟೆಪ್ಸ್ ಇರ್ತವಲ್ಲ, ಒಂದು ರೇಂಜ್ಗೆ ಒಳ್ಳೆ ಬೆಟ್ಟ ಇದ್ದಂಗೆ ಇರ್ತದೆ. ಸುಂದರ್ ಬ್ರಿಡ್ಜ್ ನೋಡಿದ್ರಲ್ಲ ಅದು. ಸೆಕೆಂಡ್ ಬಂದ್ಬಿಟ್ಟು ಅದರಿಂದ ಸ್ವಲ್ಪ ಮುಂದಕ್ಕೆ ನೋಡಿ ಲಕ್ಕರ್ವಾಲಾ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಕಡೆ ಇಲ್ಲಿ ನೋಡಿ ಬ್ರಿಡ್ಜ್ ಮೇಲ್ಗಡೆ ಹೋಗೋದಕ್ಕೆ ಸ್ಟಾಪ್ ಮಾಡಿಬಿಟ್ಟು ಬೀಗ ಹಾಕಿರ್ತಾರೆ. ಅದೇನಾದರೂ ಓಪನ್ ಮಾಡಿದ್ರೆ ಮೇಲ್ಗಡೆ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಬ್ರಿಡ್ಜಲ್ಲಿ ಹೈಲೈಟ್ ಅಂತ ಹೇಳಿದ್ರೆ ಗಾರ್ಡನ್ ವ್ಯೂ ಇರ್ತದೆ, ಗುಲಾಬಿ ಗಾರ್ಡನ್. ಸೊ ಈ ವ್ಯೂ ನೀವು ಒಂದು ರೇಂಜ್ಗೆ ಎಂಜಾಯ್ ಮಾಡ್ಬೋದು. ಗಾರ್ಡನ್ ಎಂಜಾಯ್ ಮಾಡೋದೇ ಈ ಬ್ರಿಡ್ಜದ ಹೈಲೈಟ್ ಅಂತ ಹೇಳಿದ್ರೆ. ಮುಂದ್ಗಡೆ ಒಂದು ಲೇಕ್ ಇರ್ತದೆ, ಅದಾಗಿದ ತಕ್ಷಣ ಒಂದು ಗಾರ್ಡನ್ ಇರ್ತದೆ. ಆ ರೋಸ್ ಗಾರ್ಡನ್ ಪ್ಲಸ್ ಆ ಲೇಕ್ ವ್ಯೂ ಒಂದು ರೇಂಜಿಗಿದೆ. ಬ್ರಿಡ್ಜ್ ಒಳಗಡೆಯಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಈ ಸೈಡ್ ಬಂದು ನೋಡಿದ್ರೆ ಸೈಡ್ ಇದೇ ಥರ ನಿಮಗೆ ಗಾರ್ಡನ್ ಸಿಗುತ್ತೆ ನೋಡಿ. ಈ ಸೈಡಿಂದ ಈ ಥರ ಸಿಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ ನೋಡಿ, ಇದುವರೆಗೂ ನೀವು ನೋಡಿದ್ದೇನಂತ ಹೇಳಿದ್ರೆ ನೋಡಿ ಇಲ್ಲಿ ಗಾರ್ಡನ್ ಪ್ಲಸ್ ಲೇಕ್ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ಮೇಯ್ನ್ ಹಿಂಗಿಂದ ಬರೋದು, ಹಿಂಗಿಂದ ಬರ್ತೀವಿ. ಮತ್ತು ಇದು ಬಂದುಬಿಟ್ರೆ ಆ ಸೈಡ್ ಏನಿಲ್ಲ, ಆ ಕಾಂಪೌಂಡ್ ಸಿಗುತ್ತೆ ನಿಮಗೆ ಅಷ್ಟೇ. ಸಣ್ಣದೊಂದು ಗಾರ್ಡನ್ ಥರ ಇದ್ದು ಒಂದು ಸಣ್ಣ ಕಾಂಪೌಂಡ್ ಬಂದ್ಬಿಡುತ್ತೆ. ನೋಡ್ತಿದ್ರಲ್ಲ ಲಕ್ಕರ್ವಾಲಾ ಬ್ರಿಡ್ಜ್ ಫ್ಲವರ್ಸ್ ಮಧ್ಯ ಈ ಥರ ಕಾಣುತ್ತೆ. ಸೊ ಇಲ್ಲಿ ನೋಡಿ ಕ್ಯಾಮ್ರಾಮನ್ ಸುಕೃತ್ ಜೊತೆ ಅಷ್ಟು ಜನ ನಂಬ್ಕೊಂಡು ಒಂದು ದೊಡ್ಡ ಟೀಮೇ ಇದೆ ಅಲ್ಲಿ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡ್ತಿರೋದು. ಸೊ ಅಲ್ಲೊಂದು ಫ್ಯಾಮಿಲಿ, ಸೊ ಅಲ್ಲೊಂದು ಫ್ಯಾಮಿಲಿ, ಸೊ ಅಲ್ಲೆಲ್ಲ ಸಣ್ಣ ಫ್ಯಾಮಿಲೀಸ್ ಎಲ್ಲ ಬಂದಿದೆ. ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ. ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ಫ್ಲವರ್ಸ್ ಅಂತೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಸಿಗುತ್ತೆ. ಇಲ್ಲ ವ್ಯೂ ನೋಡಿ ಯಾವ ಥರ ಕಾಣುತ್ತೆ. ಸೊ ಈ ಸೈಡು ಸಣ್ಣದು ಒಂದು ಸ್ವಲ್ಪ ಲೇಕ್ ಇರ್ತದೆ. ಸೊ ಈ ಸೈಡ್ ಬಂದ್ಬಿಟ್ಟು ಒಂದು ಸಣ್ಣ ಲೇಕ್ ಇರ್ತದೆ. ಅಲ್ಲೊಂದು ಸಣ್ಣ ರೆಸ್ಟೋರೆಂಟ್ ಇದೆ. ಈ ಲೇಕ್ ವ್ಯೂನ ಎಂಜಾಯ್ ಮಾಡಿಕೊಂಡು ಆ ರೆಸ್ಟೋರೆಂಟಲ್ಲಿ ನೋಡ್ತಿದ್ರಲ್ಲ ಅದೇ ಲೇಕ್ ಪಕ್ಕ ಇರೋ ರೆಸ್ಟೋರೆಂಟು. ಲೇಕ್ ಪಕ್ಕ ರೆಸ್ಟೋರೆಂಟು ಬೇರೆ ಲೆವೆಲ್ ಇಲ್ಲಂತೂ.
ತುಂಬಾ ಚೆನ್ನಾಗಿದೆ. ನೀವಂತೂ ಮಿಸ್ ಅಂತ ಮಾಡೋಕೆ ಹೋಗ್ಬೇಡಿ. ಇಮನ್ ಟಾಮ್ ಕಡೆ ಬಂದರೆ ಅಲ್ಲಿಂದ 250 ಮೀಟರ್ಸ್ ಇರ್ತದೆ. ಸೊ ಇಲ್ಲಂತೂ ಡೆಫಿನೆಟ್ಲಿ ವಿಸಿಟ್ ಮಾಡಲೇಬೇಕು ನೀವು, ಆ ರೇಂಜಿಗಿದೆ ಇಲ್ಲಂತೂ. ಸುಂದರ್ ಬ್ರಿಡ್ಜ್ ಇದೆಲ್ಲ. ಸೊ ಅಲ್ಲಿಂದ ಈ ಲೇಕ್ ಬ್ರಿಡ್ಜನ್ನ ಕ್ರಾಸ್ ಮಾಡ್ಕೊಂಡು ಬಂದಿದ ತಕ್ಷಣ ಇಲ್ಲಿ ನೋಡಿ ಒಂದು ರೇಂಜಿಗಿದೆ ಗಾರ್ಡನ್ ಅಂತೂ, ಫುಲ್ ಫ್ಲವರ್ಸು. ಮತ್ತು ನಾನು ರೇರ್ ಕ್ಯಾಮ್ರಾದಲ್ಲಿ ತೋರಿಸಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದೇ ಥರ ಕಂಪ್ಲೀಟಾಗಿ ಫ್ಲವರ್ಸ್ನಂತ ತುಂಬ್ಕೊಂಬಿಟ್ಟಿದೆ. ಈ ಥರ ಇದ್ದಿದ್ದು ಹಿಂಗಿಂದ ಫೈನಲ್ ಆಗಿ ನೋಡಿ ಈ ಥರ, ಅಂದರೆ ಹೀಗೆ ನಮ್ಮ ಹಿಂದ್ಗಡೆ ನೋಡಿ ಅದು ರಿಯಲಾಗಿ ಕಾಣುತ್ತೆ ನೋಡಿ. ಈಗ ಅಷ್ಟೊಂದು ಚೇಂಜಸ್ ಇದೆ ನೋಡಿ. ಇದುವರೆಗೂ ಇಲ್ಲಂತೂ ಫೋಟೋಶೂಟ್ ನಡೀತಿತ್ತು ನಮ್ಮದೇ. ಸೊ ನಮ್ಮ ಫೋಟೋಗಳು ನೀವು ಇನ್ಸ್ಟೆಂಟಾಗಿ ನೋಡಬೇಕು ಅಂತ ಹೇಳಿದ್ರೆ ರೈಡರ್ ರಮೇಶ್ ಕುಮಾರ್ ಇನ್ಸ್ಟಾಗ್ರಾಮು ಫಾಲೋ ಮಾಡಿ ಇನ್ಸ್ಟೆಂಟ್ ಅಪ್ಡೇಟ್ಸ್ನ ತಿಳ್ಕೊಬೋದು. ಸೊ ನೋಡಿದ್ರಲ್ಲ ಇಲ್ಲಿ ಕಂಪ್ಲೀಟಾಗಿ ಆ ಗಿಡದ ಹತ್ರ ಅಲ್ಲಿ ಫುಲ್ಲು ಸೆಲ್ಫಿ ಸೆಕ್ಷನ್ಸು, ಫುಲ್ ವಿಡಿಯೋಸು ಎಲ್ಲ. ಸೊ ಹಿಂದ್ಗಡೆ ಬರ್ತಿದಾರಲ್ಲ ಇವರು ಇನ್ವಿಟೇಟ್ ಮಾಡ್ತಿದ್ದಾರೆ. ರೆಸ್ಟೋರೆಂಟ್ ಒಳಗಡೆ ಬಂದಿದ್ದೀವಿ. ಇದು ರೆಸ್ಟೋರೆಂಟು. ಸೊ ಎಲ್ಲ ಸುತ್ತೃತ್ ಮಾಡ್ತಿರೋ ಕೆಲಸ ಏನಂತ ಹೇಳಿದ್ರೆ ಅದು ಫ್ಲೇಮ್ ಇದ್ದರೆ ಅಲ್ಲೋಗ್ಬಿಟ್ಟು ಬೆಂಕಿ ಇದಕ್ಕೆ ಬೆಚ್ಚಿಗೆ ಮಾಡ್ಕೊಂಡು ನಿಂತವನೆ. ಸೊ ಈ ರೆಸ್ಟೋರೆಂಟ್ ಆಪೋಸಿಟೇ ನೋಡಿ ಪಾರ್ಕಿಂಗ್ ಇದೆಲ್ಲ, ಅದು ಕಂಪ್ಲೀಟಾಗೆಲ್ಲ 4 ವೀಲರ್ ಪಾರ್ಕಿಂಗು. ಫಾರ್ ದ ಫಸ್ಟ್ ಟೈಮ್ ರೆಕಾರ್ಡ್ ಮಾಡಲೇಬೇಕು ಅನ್ನಿಸ್ತಿದೆ. ತುಂಬ ರೆಕಾರ್ಡ್ ಮಾಡಿದ್ರೆ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗಿಬಿಡ್ತದೆ. ಅಷ್ಟೊಂದು ಫ್ಲವರ್ಸ್ ಇದೆ, ಅಷ್ಟೊಂದು ಡಿಫ್ರೆಂಟ್ ಫ್ಲವರ್ಸ್ ಇದೆ ಇಲ್ಲಂತೂ. ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಅಷ್ಟೇ ಫ್ಲವರ್ ಗಾರ್ಡನ್ನೇ. ಅಲ್ಲಿಂದ ಲಾಸ್ಟ್ ಕಾರ್ನರ್ವರೆಗೂ ಎಲ್ಲ ಫ್ಲವರ್ ಗಾರ್ಡನ್ನೇ. ಇದ್ರ ಒಳಗಡೆ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಇಲ್ಲಿಂದ ಹಿಡ್ದು ನೋಡಿ ಆ ಲಾಸ್ಟ್ ಗಂಟ ಎಷ್ಟೊಂದು ಕಲೆಕ್ಷನ್ಸ್ ಇದೆ ನೋಡಿ. ಬಗ್ಗೆನೂ ಇಲ್ಲಿದೆ. ಏರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ನೋಡಿದ ತಕ್ಷಣನೇ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು. ವೆಹಿಕಲ್ ಕಲೆಕ್ಷನ್ ಅಂತೂ ಸುಮಾರಿವೆ ಇಲ್ಲಿ. ಅಲ್ಲಿ ನೋಡ್ಕೊಳ್ಳೋದಾದರೆ ರೆಸ್ಟ್ ರೂಮ್ಸು, ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಅಲ್ಲೇ ಇರ್ತದೆ. ಮೇನ್ ಪಾರ್ಕಿಂಗು, ಇಲ್ಲಿ ರೆಸ್ಟ್ ರೂಮ್ಸು, ಆ ಸೈಡು ರೆಸ್ಟೋರೆಂಟ್ ಸಿಗುತ್ತೆ ನಿಮಗೆ. ಸಣ್ಣದೊಂದು ಅಡ್ವೆಂಚರ್. ಸೊ ಆ ಅಣ್ಣನ ಕೇಳಿದೆ 12 ಇಯರ್ಸ್ ಇರ್ತಾರಲ್ಲ ಅದಕ್ಕಿಂತ ಕೆಳಗಡೆ ಇರೋರು ಮಾತ್ರ ಅಂತ ಒಳಗಡೆ ಎಂಟ್ರಿ. ಅವ್ರು ಮಾತ್ರ 20 ರೂಪಾಯಿ ಚಾರ್ಜ್ ಮಾಡ್ತಾರತ್ತೆ. ತುಂಬ ಅಟ್ರಾಕ್ಟಿವ್ ಇದೆ. ಫೋಟೋಶೂಟ್ಗಂತೂ ತುಂಬ ಚೆನ್ನಾಗಿರ್ತದೆ. ಅಲ್ಲಿ ನೀವು ನೋಡ್ತಿದ್ದೀರಲ್ಲ ಅಕ್ಕನ್ನ ಹೆಂಗೆ ತೊಳ್ತಿದ್ದಾರೆ ಅಂದರೆ ಒಳ್ಳೆ ರಿವೆಂಜ್ ಇತ್ತು. ಇವ್ರು ಆಗ್ಲಿಂದ ನೋಡ್ತಿದ್ವಿ. ಒಂದು ರೇಂಜ್ ಬಿದ್ದು ನಗ್ತಿದ್ವಿ ನಾವಂತೂ. ಒಂದು ರೇಂಜ್ಗೆ ಎಂಜಾಯ್ ಮಾಡ್ತಿದ್ದೀವಿ ನೋಡಿ. ಸುಕೃತ್ತು ಈ ಸೈಡ್ ಒಂದು ಕಾಮಿಡಿ, ಅಲ್ಲೊಂದು ಕಾಮಿಡಿ, ಒಂದು ರೇಂಜ್ಗೆ ಎಂಜಾಯ್ ಮಾಡ್ತಿದ್ದೀನಿ ನಾನಂತೂ. ನೀವು ಈ ಸೈಡ್ ಎಲ್ಲೇ ಹೋಗ್ರಿ ಒಂದೊಂದು ಮೆಟ್ಲು ಬಂದು ಒಂದೊಂದು ಬೆಟ್ಟ ಇದ್ದಂಗೆ ಇರ್ತದೆ. ಸೊ ಅದೇ ಥರ ಇದು ಕೂಡ. ಕಾಮಿಡಿ ನೋಡಿ. ಫೈನಲಾಗಿ ಸೆಕ್ಯೂರಿಟಿ ಗಾರ್ಡ್ ಬಂದ್ಬಿಟ್ಟು ಅಲ್ಲಿ ನಿಂತವ್ರೆ. ತಳ್ತಿರೋದು ನೋಡ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಒಟ್ಟಿನಲ್ಲಿ ಅಕ್ಕ ನಾನು ನೀರಿಗೆ ಎಸೆದು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಬಂದೇ ನಿಂತವ್ರೆ ಅಲ್ಲಿ. ಇದು ಬಂದು ಪಿಕಾಕ್ ವ್ಯೂ. ಅಲ್ಲಿ ನೋಡಿ ನೀವು ನೋಡ್ಕೊಳ್ಳೋದಾದ್ರೆ ಅಲ್ಲಿ ನೋಡಿ ಅಲ್ಲೊಂದು ನವಿಲು ಕೂತಿದೆ. ಸೊ ಇಲ್ಲಿ ನಿಂತ್ಕೊಂಡು ಈ ವ್ಯೂನ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನವಿಲು ನೋಡಿ ನೋಡ್ತಿದ್ದೀರಲ್ಲ ಅಲ್ಲೊಂದು ನವಿಲಿದೆ. ನಮ್ಮ ಲಕ್ ತುಂಬ ಚೆನ್ನಾಗಿದೆ, ಅದಕ್ಕೆ ನಮ್ಮ ಮುಂದೆನೇ ನವಿಲು ನಿಂತಿದೆ. ಆ ಕಾರಿನರಿಂದ ಹಿಡಿದು ಇಲ್ಲಿಂದ ಹಿಡಿದು ಕಂಪ್ಲೀಟಾಗಿ ನೋಡಿ ಆ ಲಾಸ್ಟ್ವರೆಗೂ ಇನ್ನೆಲ್ಲ ಇಲ್ದ್ರೊಳಗಡೆ ಎಲ್ಲ ಪಿಕಾಕೋಸ್ ಇರ್ತದೆ. ಕರೆಕ್ಟಾಗಿ ಇಲ್ಲಿ ಕೂತಿತ್ತು, ಅಲ್ಲಿ ಕೂತಿತ್ತು. ಹೇಗಿತ್ತು ವ್ಯೂ ಅಂತೂ ಒಂದು ರೇಂಜಿಗಿದೆ. ವೆದರ್ ಅಂತೂ ತುಂಬ ಕೂಲ್ ಆಗಿದೆ. ವಿಂಟರಲ್ಲೇ ಹೀಗಿದೆ ಅಂತ ಹೇಳಿದ್ರೆ ನೀವು ಸಮ್ಮರಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ತೀರಾ. ವಿತ್ ಫ್ಯಾಮಿಲಿ ಜೊತೆ ಬನ್ನಿ. ಸಾಟರ್ಡೆ ಫ್ಯಾಮಿಲಿ ಪ್ಲಸ್ ಕಾಲೇಜ್ ಹುಡುಗರು ತುಂಬ ಜನ ಬರ್ತಿದ್ದಾರೆ. ಒಂದು ರೇಂಜ್ಗೆ ಎಂಜಾಯ್ ಮಾಡ್ತಿದ್ದಾರೆ. ಗೇಮ್ಸ್ ಎಲ್ಲ ಆಡ್ಕೊತಿದ್ದಾರೆ. ನೋಡಿದ್ರಲ್ಲ ಅಲ್ಲಿ ಚಿಕ್ಕ ಹುಡುಗರು ಬಂದ್ರು 20 ರೂಪೀಸ್ ಚಾರ್ಜ್ ಆಗಿ ಗೇಮ್ಸ್ ಬೇಕಾದ್ರೆ ಪ್ಲೇ ಮಾಡ್ಕೋಬೋದು. ಅದಲ್ಲದೆ ಇಲ್ಲಿ ಬಂದರೆ ಪಿಕಾಕೋ ವ್ಯೂಸ್ ಎಲ್ಲ ಕಾಣುತ್ತೆ.
ನಾವು ಸುಂದರ್ ಬ್ರಿಡ್ಜಿಂದ ಸ್ಟಾರ್ಟ್ ಮಾಡೋದಲ್ಲ, ಸೊ ಹಂಗೋಗಿ ಕಂಪ್ಲೀಟಾಗಿ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡ್ಬಿಟ್ಟು ಫೈನಲ್ ಆಗಿ ನೋಡಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಫನ್ ಏನಂತ ಹೇಳಿದ್ರೆ ಒಳಗಡೆ ಹೋದ್ಮೇಲೆ ಯಾವ ಕಾರ್ನರಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಯಾವ ಕಾರ್ನರ್ಗೆ ಹೋಗ್ತಿದ್ವಿ ಅಂತ ಗೊತ್ತಾಗಲ್ಲ. ಇನ್ ಕೇಸ್ ಈ ಡೋರ್ ಈಗ ಓಪನ್ ಇತ್ತಲ್ಲ, ಇದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ಸ್ಟ್ರೈಟಿಗೆ ಬಂದರೆ ಹೆಚ್ಚಾಗುತ್ತೆ, ಬಗ್ಗಿ ಬರಬೇಕು. ನೋಡ್ತಿದ್ದೀರಲ್ಲ ಇಲ್ಲಿ, ಸೊ ಅಲ್ಲಿಂದ ಕಂಪ್ಲೀಟಾಗಿ ಸ್ಟೆಪ್ಸ್ ಇದೆ. ಒಳಗಡೆ ಫುಲ್ ಡಾರ್ಕ್ ಆಗಿದೆ, ಒಳಗಡೆ ದಾರಿ ಇದೆ. ತುಂಬಾ ಚೆನ್ನಾಗಿದೆ ಒಳಗಡೆ ಅಂತ ನೋಡೋದ್ರಲ್ಲ ಹೆಂಗಿತ್ತು. ಅದು ಬಂದ್ಬಿಟ್ಟು ಸುಂದರವಾಲ ಮಹಲ್. ಇಲ್ಲಿ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸುಂದರವಾಲ ಮಹಲ್ ಇಲ್ಲಿಂದ ವ್ಯೂ ಯಾವ ಥರ ಕಾಣುತ್ತೆ ಅನ್ಸುತ್ತೆ, ನೀವು ರೇರ್ ಕ್ಯಾಮ್ರಾದಲ್ಲಿ ನೋಡಿ. ನೇಚರ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ, ನೇಚರ್ ಅಂದರೆ ತುಂಬ ಇಷ್ಟ ಇರ್ತದಲ್ಲ, ಅವರಂತೂ ಇಲ್ಲಿ ಬಂದರೆ ಒಂದು ರೇಂಜ್ಗೆ ಎಂಜಾಯ್ ಮಾಡ್ತಾರೆ. ಸೊ ಅದೇ ಥರ ಕಂಪ್ಲೀಟಾಗಿ ಇಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ, ಇಮೇಜಸ್ ಕಲೆಕ್ಟ್ ಮಾಡಿಬಿಟ್ಟು ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ನೀವೇನಾದರೂ ಫೋಟೋಶೂಟ್ ಮಾಡಬೇಕಂತ ಹೇಳಿದ್ರೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ. ನೀವು ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೇ ಆ ಫೀಲ್ ಡಿಫ್ರೆಂಟ್ ಆಗಿರ್ತದೆ. ಇಲ್ಲಂತೂ ನೋಡಿ ಆ ಫ್ಲವರ್ ಮೇಲೆ ದಂಡಯಾತ್ರೆನೇ ಮಾಡ್ತಿದ್ದಾರೆ ಅವರೆಲ್ಲ. ಸುಂದರ್ ನರ್ಸರಿ ಎಕ್ಸ್ಪ್ಲೋರ್ ಹೇಗಿತ್ತು, ಹೊರಡೋ ಟೈಮ್ ಬಂದ್ಬಿಟ್ಟಿದೆ. ಸುಂದರ್ ನರ್ಸರಿಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂದ್ಬಿಟ್ಟಿದೆ. 1:30 ಆಗ್ತಾ ಬರ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಮರಿದಿರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡಿ. ಇಲ್ಲಿ ಸುಂದರ್ ನರ್ಸರಿ ಇದೆಲ್ಲ, ಇದರಿಂದ ನೋಡಿ ಆಪೋಸಿಟ್ಟೆ ಇದು ನಿಮ್ಗೆ ನೆನಪಿದೆಯಾ, ಹಿಮಂತಮ್. ಇನ್ ಕೇಸ್ ನೀವೇನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಿಮಗೆ ಎಲ್ಲ ಈ ರಿಕ್ಷಾಗಳಿರ್ತವೆ. ಪರ್ ಪರ್ಸನ್ ಬಂದುಬಿಟ್ಟು 20 ರೂಪೀಸು ಈ ರಿಕ್ಷಾದಲ್ಲಾದರೆ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಹತ್ರಗೆ. ಸೊ ಅಲ್ಲಿಂದ ಇಲ್ಲಿ ಬರಬೇಕಾದ್ರೂ ಅಷ್ಟೇ ಇರ್ತದೆ. ಇನ್ ಕೇಸ್ ನೀವೇನಾದರೂ 4 ವೀಲರ್ ಬಂದರೆ ಗೊತ್ತಲ್ಲೆಲ್ಲ ಒಳಗಡೆ ಫುಲ್ ಕಂಪ್ಲೀಟಾಗಿ ಆ ಎಂಡ್ ಗಂಟ 4 ವೀಲರ್ ಪಾರ್ಕಿಂಗ್ ಇರ್ತದೆ.